ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ದಿ ಕಾಮರ್ಸ್ ಕೆಸೆಟ್ ಆಟ್ ಅಚುವರ್ಸ್ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ನಾನು ನಿಮಗೆ ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯದಲ್ಲಿ ಅತಿಥಿ ಉಪನ್ಯಾಸಕರನ್ನು ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಸೊ ಅದ್ರ ಬಗ್ಗೆ ಒಂದು ಇನ್ಫಾರ್ಮೇಷನ್ನ ಕೊಡ್ತಾ ಇದ್ದೀನಿ. ಸೊ ಹಾಗಾಗಿ ಯಾರ್ಯಾರು ಎಲಿಜಿಬಲ್ ಇದ್ದೀರಲ್ಲ, ಸೊ ಅವರೆಲ್ಲರೂ ಅಪ್ಲೈ ಮಾಡ್ಬೋದು. ಸೊ ಇಲ್ಲಿ ಕ್ವಾಲಿಫಿಕೇಷನ್ ಏನಂದರೆ PG ಪ್ಲಸ್ ಕೆಸೆಟ್ ನೆಟ್ ಆಗಿರ್ಬೋದು, ಇಲ್ಲ ಅಂದ್ರೆ ಕೂಡ ಅಪ್ಲೈ ಅಂದ್ರೆ ನೀವು ಮಾಡ್ಬೋದು. ಆದರೆ ಸೆಲೆಕ್ಷನ್ ಪ್ರೊಸೆಸ್ಸು ಮೊದಲು ಇಲ್ಲಿ ಕೆಸೆಟ್ ನೆಟ್ ಆದಂಥವ್ರು ಇದ್ದರೆ ಅವ್ರಿಗೆ ಪ್ರಿಫರೆನ್ಸ್ ಕೊಡ್ತಾರೆ. ಒಂದು ವೇಳೆ ಅವ್ರು ಯಾರು ಇರಲಿಲ್ಲ ಅಂತಂದರೆ ನಿಮಗೇನೆ PG ಆಗಿದ್ದರೆ ನಿಮಗೆ ಕೂಡ ಅವಕಾಶನ ಕೊಡ್ತಾರೆ. ಸೊ ಅದರಲ್ಲಿ ಏನೇನು ಇದೆ ಇನ್ಫಾರ್ಮೇಷನ್ ಅಂತ ನೋಡ್ತಾ ಬರೋಣ ಅಂತ ನೋಡಿ ಫ್ರೆಂಡ್ಸ್. ಇದು 1ನೇ ತಾರೀಕು 9ನೇ ತಿಂಗಳು 2022ರಂದು ಬಂದಿರತಕ್ಕಂಥ ನೋಟಿಫಿಕೇಷನ್ನು. ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯ ನೋಡ್ರಿ ಇದು. ಸೊ ಇಲ್ಲಿ ನಾನು ಡೈರೆಕ್ಟಾಗಿ ಎಷ್ಟೆಷ್ಟು ವೇಕೆನ್ಸಿ ಇದೆ ಅಂತ ಹೇಳ್ತಾ ಬರ್ತೀನಿ ನೋಡಿರಿ. ಸೊ ನೋಡಿರಿ, ಅಗತ್ಯವಿರುವ ವಿಷಯವಾರು ತಾತ್ಕಾಲಿಕ ಅತಿಥಿ ಉಪನ್ಯಾಸಕರ ಅಂದಾಜು ಪಟ್ಟಿ. ಇಲ್ಲಿ ನೋಡಿರಿ, ಕ್ರಮ ಸಂಖ್ಯೆ, ವಿಷಯ, ಪೂರ್ಣಕಾಲಿಕ, ಅರೆಕಾಲಿಕ ಎಲ್ಲನೂ ಇಲ್ಲಿ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ ನೋಡಿರಿ. ಕನ್ನಡ 3 ಅದಾವ ಪೂರ್ಣಕಾಲಿಕ, ಇಂಗ್ಲೀಷ್ 3, ಅರ್ಥಶಾಸ್ತ್ರ 1 ಪೂರ್ಣಕಾಲಿಕ 1, ಅರೆಕಾಲಿಕ ಕೂಡ 1 ಇದೆ. ಇತಿಹಾಸ ಪೂರ್ಣಕಾಲಿಕ 2, ಅರೆಕಾಲಿಕ 1, ರಾಜ್ಯಶಾಸ್ತ್ರ 1, ಈ ಕಡೆ 1 ಕೂಡ ಇದೆ. ಸಮಾಜಶಾಸ್ತ್ರ 1, ಭೂಗೋಳಶಾಸ್ತ್ರ 3, 1, ಹಿಂದಿ 1 ಇದೆ, ಅರೆಕಾಲಿಕ 0, ವಾಣಿಜ್ಯಶಾಸ್ತ್ರ 7 ಇದ್ದಾವೆ, 1 ಅರೆಕಾಲಿಕ ಇದೆ, ವ್ಯವಹಾರ ನಿರ್ವಹಣೆ 3 ಇದ್ದಾವೆ, 1 ಅರೆಕಾಲಿಕ ಇದೆ, ಗಣಕ ವಿಜ್ಞಾನ 4, ಅರೆಕಾಲಿಕ 0 ಇದ್ದಾವೆ, ಭೌತಶಾಸ್ತ್ರ 3, ರಸಾಯನಶಾಸ್ತ್ರ 4, ಅರೆಕಾಲಿಕ 1 ಇದೆ, ಗಣಿತಶಾಸ್ತ್ರ 2, ಈ ಕಡೆ 1 ಇದೆ, ದೈಹಿಕ ಶಿಕ್ಷಣ 1, ಈ ಕಡೆ ಅರೆಕಾಲಿಕ ಕೂಡ 1 ಇದೆ. ಸೊ ನೋಡಿ ಫ್ರೆಂಡ್ಸ್, ಇಲ್ಲಿ ಒಟ್ಟು 39 ಪೂರ್ಣಕಾಲಿಕ ಹುದ್ದೆಗಳಿದ್ದಾವೆ. ಈ ಕಡೆ 10 ಏನಿದ್ದಾವೆ ಅರೆಕಾಲಿಕ ಉಪನ್ಯಾಸಕರ ಹುದ್ದೆಗಳು ಖಾಲಿ ಇದ್ದಾವೆ. ಸೊ ಇದನ್ನು ನೀವು ಯಾವಾಗ ಅಪ್ಲೈ ಮಾಡ್ಬೋದು, ಯಾವಾಗ ಲಾಸ್ಟ್ ಡೇಟ್ ಅಂತ ನೋಡೋದಾದರೆ ಎಲ್ಲ ಇನ್ಫಾರ್ಮೇಷನ್ ಇಲ್ಲಿ ಕೆಳಗಡೆ ನೀವು ವೆಬ್ಸೈಟಲ್ಲಿ ಹೋಗಿ ನೀವು ಅಪ್ಲೈ ಮಾಡ್ಬೋದು. ಇದರ ವಿವರಗಳು ಬೇಕನ್ನೋದಾದರೆ ನೀವೇನು ಮಾಡೋಕ್ಕೂ ಇಲ್ಲಿದೆ ಅಲ್ವಾ, ಬ್ಲೂ ಕಲರಲ್ಲಿ ಒಂದು ಯೂನಿವರ್ಸಿಟಿದು ಲಿಂಕ್ ಇದೆ. ಅದರ ಲಿಂಕನ್ನು ನಾನು ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ಅಂತ ಅದನ್ನು ಕ್ಲಿಕ್ ಮಾಡಿದರೆ ಸಾಕು, ನೀವು ಆ ವೆಬ್ಗೆ ಹೋಗುತ್ತಂತೆ. ಸೊ ಅಲ್ಲಿ ಇದನ್ನ ಡೌನ್ಲೋಡ್ ಮಾಡಿಕೊಂಡು ನೀವು ಅಪ್ಲೈ ಮಾಡ್ಬೋದು. ಸೊ ನೋಡಿ ಫ್ರೆಂಡ್ಸ್, ಇದು ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯದಲ್ಲಿ ಖಾಲಿರುವಂತಕ್ಕಂಥ ಅತಿಥಿ ಉಪನ್ಯಾಸಕರಿಗೆ ಸಂಬಂಧಪಟ್ಟಂಥ ಇನ್ಫಾರ್ಮೇಷನ್ ಆಗಿದೆ. ಸೊ ಇದಕ್ಕೆ ಯಾರ್ಯಾರು ಎಲಿಜಿಬಲ್ ಇದ್ದೀರಲ್ಲ ಅವರು ಅಪ್ಲೈ ಮಾಡ್ಬೋದು. ಕ್ವಾಲಿಫಿಕೇಷನ್ ಇರ್ತದೆ PG ಪ್ಲಸ್ ಕೆಸೆಟ್ ಅಥವಾ ನೆಟ್ ಆಗಿರ್ಬೋದು. ಒಂದು ವೇಳೆ ಆಗಿಲ್ಲ ಅಂದ್ರೆ ಕೂಡ ನಿಮಗೆ ಅವಕಾಶ ಇರುತ್ತೆ, ಯಾರು ಕೆಸೆಟ್ ನೆಟ್ ಆದವರು ಅಪ್ಲೈ ಮಾಡಿಲ್ಲ ಅಂದರೆ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.